ಕಾಮಧೇನು. ಕವಿಗಳೊಬ್ಬರು ವಿನಾಯಕನನ್ನು ಕಾಮಧೇನುವಿಗೆ ಹೋಲಿಸಿದ್ದಾರೆ. ಆ ಊಹೆಯನ್ನು ಸಮರ್ಥಿಸಬೇಕು. ಕಾಮಧೇನುವು ದೇವತೆಗಳಿಗೆ ಹಸು. ಕಾಮಧೇನುವು ಕರುವಿಗೆ ಜನ್ಮ ಕೊಟ್ಟರೆ ವಿನಾಯಕನು ಭಕ್ತರು ಬೇಡಿದ ಮೋಕ್ಷವನ್ನು ಕೊಡುವನು. ನಾನು ನಿನ್ನನ್ನು ಶತ್ರುಗಳನ್ನು ನಿಂದಿಸು ಎಂದು 4 ಏಟುಗಳನ್ನು ಹಾಕಲು ಹೇಳಬಹುದು. ಆದರೆ ಪ್ರಯೋಜನವೇನು? ಕಾಮಧೇನುವು ಸಾಮಾನ್ಯ ಕರುವಿಗೆ ಜನ್ಮ ಕೊಟ್ಟಂತೆ ವಿನಾಯಕನು ತನ್ನ ಭಕ್ತರ ಎಲ್ಲ ಇಷ್ಟಾರ್ಥಗಳನ್ನು ನಿವಾರಿಸುವುದರ ಮೂಲಕ ಕಾಮಧೇನುವಾದನು. ಹೀಗೆ ವಿನಾಯಕನು ಕಾಮಧೇನು ಅಂತ ಅನ್ನಿಸ್ಕೊಳ್ತಾನೆ. ವಿನಾಯಕನಿಗೆ ಗರಿಕೆ ಹುಲ್ಲು ಅಂತಂದರೆ ಬಲು ಪ್ರೀತಿ. ಹೀಗೆ ಕಾಮಧೇನುವು ಸಹ ಹಸಿರು ಹುಲ್ಲನ್ನು ತಿಂದು ಅತ್ಯಮೂಲ್ಯವಾದ ಹಾಲನ್ನು ಕರುಣಿಸುತ್ತಾಳೆ. ಇಂತಹ ದಯಾಮಯನು ವಿನಾಯಕನು. ಇಂತಹ ಶಕ್ತಿಶಾಲಿ ದಯಾಮಯನೂ ಆದ ಗಣೇಶನು ತನ್ನ ತಾಯಿಯ ಪ್ರೇಮವನ್ನು ಪಡ್ಕೊಂಡಿರ್ತಾನೆ. ಚಿಕ್ಕ ಚಿಕ್ಕ ಎಳೆಗಳು ಆತಂಕವಾಗುವುದಿಲ್ಲ. ಪ್ರತಿಕೂಲವಾಗಿದ್ದರೂ ವನರಾಮನು ಅಂಧಕರು ಎನ್ನುವ ಒಂದಿಗೆ ಸ್ನೇಹವನ್ನು ಬೆಳೆಸಿರ್ತಾನೆ. ಆದರೆ ಶಿವನು ಅಂಧಕಾಸುರನನ್ನು ಕೊಲ್ತಾನೆ. ಹೀಗೆ ಇಬ್ಬರಿಗೂ ವ್ಯತಿರೇಕ ಗುಣಗಳಿವೆ. ಅದೇ ರೀತಿಯಾಗಿ ಶಿವನು ಹಲವನ್ನು ಸೇವಿಸ್ತಾನೆ. ಹಲಂ ಅಂದರೆ ನೇಗಿಲು ಅನ್ನುವಂತಹ ಅರ್ಥ ಇದೆ. ಬಲರಾಮನು ಕೈಯಲ್ಲಿ ನೇಗಿಲು ಹಿಡಿದಿರ್ತಾನೆ. ಶ್ರೀಕೃಷ್ಣನು ಜನಿಸಿದಾಗ ತಾನೂ ಆದಿಶೇಷನಾಗಿ ಜನಿಸ್ತಾನೆ. ಆದಿಶೇಷ ಅಂತಂದರೆ ಬಲರಾಮ.